ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಗಾದೆಯ ಅರ್ಥ ವಿವರಣೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಗಾದೆಗಳ ಆಕಾರ ಚಿಕ್ಕದಾಗಿದ್ದರೂ ಅವುಗಳ ಅರ್ಥವ್ಯಾಪ್ತಿ ಬಹಳ ಹಿರಿದಾಗಿರುತ್ತದೆ. ಹಿರಿಯರ ಅನುಭವದ ಮಾತಾಗಿರುವ ಗಾದೆಗಳು ಜೀವನಕ್ಕೆ ದಾರಿ ತೋರುವ ದಾರಿ ದೀಪಗಳು. ಪ್ರಸ್ತುತ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ಗಾದೆಯು ಮನುಷ್ಯ ತನ್ನ ಅನುಭವಗಳನ್ನು ಹೆಚ್ಚಿಸಿಕೊಳ್ಳಬೇಕಾದರೆ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿನ ಜೀವನ ಶೈಲಿ, ಅವರ ಆಹಾರ ವಿಚಾರಗಳನ್ನು ತಿಳಿದುಕೊಳ್ಳಬೇಕು. ಒಂದೇ ಊರಿನಲ್ಲಿ ಕಾಲ ಕಳೆದರೆ ನಮಗೆ ಯಾವುದೇ ಜೀವನ ಅನುಭವವಾಗುವುದಿಲ್ಲ. ನಮ್ಮ ತಿಳುವಳಿಕೆಯ ಮಟ್ಟ ಹೆಚ್ಚುವುದಿಲ್ಲ. ಪ್ರವಾಸವು 4 ಜನರೊಂದಿಗೆ ಹೊಂದಿಕೊಂಡು ಬದುಕುವ ಗುಣ, ನಮಗೆ ಸರಿಯಾದ ನಿರ್ಧಾರಗಳನ್ನು ಕೈಗೊಳ್ಳುವ, ಸಮಯೋಚಿತವಾಗಿ ನಡೆದುಕೊಳ್ಳುವ ಸ್ವಭಾವವನ್ನು ಬೆಳೆಸಿಕೊಳ್ಳಲು ಸಹಾಯಕವಾಗುತ್ತದೆ. ಅದೇ ರೀತಿ ಪುಸ್ತಕ ಅಥವಾ ಕೋಶಗಳನ್ನು ಓದಿದಷ್ಟು ನಮಗೆ ಲೋಕಜ್ಞಾನ ಬೆಳೆಯುತ್ತದೆ. ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಅದರ ಬಗ್ಗೆ ಓದಬೇಕು. ಅದೇ ಬೇರೆ ಬೇರೆ ವಿಷಯ ತಿಳಿದುಕೊಳ್ಳಬೇಕಾದರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಓದಬೇಕು. ನಾವು ಎಷ್ಟು ಓದುತ್ತೇವೋ ಅಷ್ಟೇ ತಿಳುವಳಿಕೆಯನ್ನು ಹೊಂದಿದವರಾಗುತ್ತೇವೆ. ನಮಗೆ ಊರುಗಳನ್ನು ಭೇಟಿ ಮಾಡುವ ಅವಕಾಶವಿಲ್ಲದಿದ್ದರೆ ಆ ಊರಿನ ಬಗೆಗಿನ ಕೋಶವನ್ನಾದರೂ ಓದಬೇಕು. ನಾವು ಈ 2 ಸಲಹೆಗಳನ್ನು ಕಾರ್ಯಗತಗೊಳಿಸಿದರೆ ಹಲವು ವಿಷಯಗಳನ್ನು ಅರಿತು ಉತ್ತಮ ಜೀವನ ನಡೆಸುವುದರಲ್ಲಿ ಸಂದೇಹವೇ ಇಲ್ಲ.